ನೋಡಿ ರೈತ ಬಂದವರೇ, ಇದು ರಾಗಿ ಹೊಲ. ಈ ಹೊಲ ತೆನೆ ಬಂದಿದೆ. ತೆನೆ ಬಂದು ಮಳೆ ಮತ್ತು ಗಾಳಿಗೆ ಬಿದ್ದೋಗ್ಬಿಟ್ಟಿದೆ. ಇದನ್ನು ಹಾಗೆ ಬಿಟ್ಟರೆ ಹೆಗ್ಣಗಳು ಮತ್ತು ಇಲಿಗಳು ಬಿದ್ದು ತೆನೆಗಳೆಲ್ಲ ಹಾಳಾಗ್ಬಿಡ್ತವೆ. ಹಾಗಾಗಿ ಆ ತೆನೆಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ನೋಡಿ, ಈ ರೀತಿಯಾಗಿ ಎತ್ತಿ ಅದನ್ನು ಕಟ್ಟಬೇಕು. ಆ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದರೆ ತೆನೆಯಲ್ಲಿರ್ತಕ್ಕಂಥ ಕಾಳುಗಳು ಹಾಗೇ ಇರ್ತವೆ, ಮಣ್ಣಿಗೆ ಸೇರೋದಿಲ್ಲ. ಕೆಳಗಡೆ ಇತ್ತು ಅಂತಂದರೆ ಇಲಿಗಳು ಬೀಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನೋಡಿ, ಇದೆಲ್ಲನೂ ಈ ಥರ ಎತ್ತಿ ಕಟ್ಟಿದ್ದಾರೆ. ಸೊ ಇದು ಈ ಥರ ಇರೋದ್ರಿಂದ ಇಳುವರಿನೂ ಸಹ ಜಾಸ್ತಿ ಆಗ್ತದೆ, ಕಾಳು ವೇಸ್ಟ್ ಆಗೋದಿಲ್ಲ, ಪೈರು ಚೆನ್ನಾಗಿರುತ್ತೆ. ಹಾಗಾಗಿ ಯಾರದ್ದೆಲ್ಲ ನಿಮ್ಮ ಹೊಲಗಳು ಬಿದ್ದೋಗಿದ್ದಾವೋ ಅವರೆಲ್ಲರೂ ಸಹ ಇದೇ ರೀತಿಯಾಗಿ ಕಟ್ಟಿ ಅವರ ಹೊಲಗಳನ್ನು ಸಂರಕ್ಷಣೆ ಮಾಡ್ಕೊಬೇಕು ಅಂತೇಳಿ ಕೋರ್ತಾ ಇದ್ದೇನೆ.